ಒಬ್ಬ ಆರ್ಥಿಕ ತಜ್ಞ, ವ್ಯಾಕರಣ ತಜ್ಞನಾಗಿ ಬಜೆಟ್ ಅನ್ನ ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ದಯಮಾಡಿ ಮುಂದಿನ ಬಜೆಟ್ ನಲ್ಲಿ ನೀವೊಂದು ಡಿಕ್ಷನರಿಯನ್ನು ಕೂಡ ಕೊಡಿ ಎನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಈಗ ಬೇಕಾ? ಈಗ ಬೇಡ, ಈಗ ನಾನು ತಿಳ್ಕೊಂಡಿದ್ದೀನಿ. ನಿಮ್ ಸಹಾಯ ತಗೊಂಡಿದ್ದೀನಿ, ನಿಮ್ ಕಚೇರಿಯ ಸಹಾಯ ತಗೊಂಡಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಇನ್ನೆರಡು ಡಿಕ್ಷನರಿ ಕೊಟ್ಬಿಡಿ ನಮ್ಗೆ. ಬರ್ತೀನಿ ಕೊನೆಗೆ ಬರ್ತೀನಿ. ಒಂದಿಲ್ಲ, ಇನ್ನ 2 ಬಜೆಟ್ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ. ಸಾಮಾನ್ಯ ಜನ ಬಜೆಟ್ ಅಂದ್ರೆ ಏನು ವ್ಯಾಖ್ಯಾನ ಮಾಡ್ತಾರೆ? ಸಾಮಾನ್ಯ ಜನರಿಗೆ ನೀವು ಬಹಳ ಅಂಕಿಅಂಶಗಳು ಗೊತ್ತಾಗಲ್ಲ. ನಾವೆಲ್ಲ ಹಳ್ಳಿಯಿಂದ ಬಂದಿರೋರಿಗೆ ನಾವು ಬಜೆಟ್ ಮುಗಿಸಿ ಊರಿಗೆ ಹೋದಾಗ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಸಾಲ ಎಷ್ಟು ಅದೆಲ್ಲ ಬಹಳ ಜನ ತಲೆ ಕೆಸ್ಕೊಳ್ತಿಲ್ಲ ಅಥವಾ ಗೊತ್ತಿಲ್ಲ ಅವರಿಗೆ. ಸಾಮಾನ್ಯ ಜನರಿಗೆ ಬಜೆಟ್ ಅಂದ್ರೆ ಏನು ಅಂತ ಕೇಳಿದ್ರೆ, ಈ ಸರ್ಕಾರದ ಯೋಜನೆಗಳೇನು, ಆ ಯೋಜನೆಗಳಿಗೆ ಅನುದಾನ ಎಷ್ಟಿಟ್ಟಿದ್ದಾರೆ, ಇಟ್ಟಂತ ಅನುದಾನದಲ್ಲಿ ಎಷ್ಟು ಅನುಷ್ಠಾನ ಆಗಿದೆ, ಯೋಜನೆ ಅನುದಾನ ಅನುಷ್ಠಾನ, ಇದನ್ನ ಒಂದು ಬಜೆಟ್ ಅಂತೇಳಿ ಸಾಮಾನ್ಯ ಜನ ಅರ್ಥ ಮಾಡ್ಕೊಳ್ತಾರೆ. ನಾನು ಸರ್ಕಾರವನ್ನ ಕೇಳ್ತಾನೆ, ಈ ಸರ್ಕಾರದಲ್ಲಿ ನೀವು 3 ವರ್ಷವನ್ನ ಪೂರೈಸ್ತಾ ಬಂದಿದ್ದೀರಿ. ಯಾವ್ಯಾವ ಯೋಜನೆಗಳ ಬಗ್ಗೆ ನಿಮ್ ನಿಲುವೇನು? ಯೋಜನೆಗಳು ಬಂದಾಗ ನೀವು ಯಾವ ರೀತಿಯಾದಂತ ನಿಲುವುಗಳನ್ನು ತೆಗೆದುಕೊಳ್ತಾ ಹೋದ್ರಿ? ನೀವು ಮಾಡಿದಂತ ಯೋಜನೆಗಳಿಗೆ ಕೊಟ್ಟಂತ ಅನುದಾನಗಳೆಷ್ಟು, ಆ ಅನುದಾನಗಳ ಬಳಕೆ ಯಾವ ರೀತಿ ಆಗಿದೆ, ಅನುಷ್ಠಾನಗಳು ಯಾವ ರೀತಿ ಆಗಿದೆ, ಇದ್ಯಾವುದಕ್ಕೂ ಕೂಡ ಅಜಗಜಾಂತರವಾದಂತ ವ್ಯತ್ಯಾಸ ಮಾನ್ಯ ಅಧ್ಯಕ್ಷೆ. ಎಲ್ಲೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದಂತ ವಾತಾವರಣವನ್ನ ಈ ಸರ್ಕಾರ ಇವತ್ತು ಸೃಷ್ಟಿ ಮಾಡಿದೆ. ಮತ್ತ ಆ ಎಲ್ಲ ಯೋಜನೆಗಳನ್ನ ಉದ್ದೇಶಪೂರ್ವಕವಾಗಿ ಸರ್ಕಾರ ಯಾವ ರೀತಿ ವಿಫಲ ಮಾಡ್ತಾ ಇದೆ ಅಂತ. ನಾನು ಯೋಜನೆ ಮತ್ತು ಅನುದಾನ ಅನುಷ್ಠಾನಕ್ಕೆ ವಿಷಯ ಬಂದಾಗ ತುಂಬಾ ವಿಷಯಗಳನ್ನು ತೆಗೆದುಕೊಳ್ಳಬಹುದು, ನಾನು ಎಲ್ಲದನ್ನು ಹೇಳಲಿಕ್ಕೆ ಹೋಗಲ್ಲ. 3 ಜ್ವಲಂತವಾದಂತಹ ಸಮಸ್ಯೆಗಳನ್ನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷರೇ. ನೀವು 14 ಬೇಡಿಕೆಗಳನ್ನ 21 ಬೇಡಿಕೆಗಳನ್ನು ಒಟ್ಟಿಗೆ ಹಾಕಿ ಅದನ್ನ ಚರ್ಚೆ ಮಾಡಿ ಅಂತಂದಾಗ ಎಲ್ಲದನ್ನು ಮಾಡ್ಲಿಕ್ಕೆ ಆಗಲ್ಲ. ನಾನು 3-4 ವಿಷಯಗಳನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ.